ಬಣ್ಣಾನ ತಂದ ಸಾರಂಗದಿಂದ ನಯನಾನ ತಂದ ಮಂದಾರವನ್ನು ಹೆಣ್ಣಾಗು ಎಂದ ದಾಳಿಂಬೆಯಿಂದ ಸಂತಾನ ತಂದ ಮಕರಂದ ತುಂಬಿ ಅದರಾನ ತಂದ ನನ್ನನ್ನು ತಂದ ರುಚಿ ನೋಡು ಎಂದ ಅಪರೂಪ ತಂದ ನನಗಾಗಿ ತಂದ ಜೋಡಿಗೆ ಮಿಂಚಿರಿ ಎಂದ ಹಂಸದಿಂದ ಕೊಂಚ ನಡಿಗೆಯ ತಂದ ನವಿಲಿನಿಂದ ಕೊಂಚ ನಾಟ್ಯವ ತಂದ ಲಯವೋ 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 ರೂಪ ಲಯವೋ ರಸಿಕನೇ ಹೇಳು ನೀ ಎಂದ ತಂಗಾಳಿಯಿಂದ ಸ್ನೇಹಾನ ತಂದ ಲತೆ ಬಳ್ಳಿಯಿಂದ ಸಿಕ್ಕನ್ನು ತಂದ ನನ್ನು ಇವಳ ನಡುವಾಗು ಎಂದ ನಡುವನ್ನು ಅಳಿಸಿ ಎದೆ ಮಾರತಂದ ನನ್ನನ್ನು ಲತೆಗೆ ರುಚಿ ನೋಡು ಎಂದ ಅಪರೂಪದಂತ ನನಗಾಗಿ ತಂದ ಲಾಲ 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 ನಿರ್ಮಲಾ, ನೋಡಲ್ಲಿ ಆ ಕೆರೆಯ ಹತ್ತಿರ ನೀರು ತೆಗೆದುಕೊಂಡು ನಿಮ್ಮಣ್ಣ ಈ ಕಡೆನೇ ಬರುತ್ತಿದ್ದಾನೆ. ನಾನು ಇನ್ನೂ ಇಲ್ಲೇ ನಿಂತರೆ ನಿನಗೆ ಅಪಾಯ. ಮತ್ತೆ ನಾಳೆ ಎಲ್ಲಿಯಾದರೂ ಭೇಟಿಯಾಗೋಣ. ನಾನು ಬರುತ್ತೇನೆ. ಅಯ್ಯೋ ದೇವ್ರೆ, ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಮಾನವತೆ ಕಳೆದುಕೊಂಡು ಬಿಟ್ಟೆ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಗೊತ್ತಿದ್ರು ಕೂಡ ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮಾನವತೆ ಕಳೆದುಕೊಂಡು ಬಿಟ್ಟೆ. ಮನಸ್ಸಿನ ಮಾತನ್ನು ಕೇಳಿ ನನ್ನ ಮಾನ ಮರ್ಯಾದೆಯನ್ನೇ ಕಳೆದುಕೊಂಡು ಬಿಟ್ಟೆ. ಈ ವಿಷಯ ನನ್ನ ಅಣ್ಣನಿಗೆ ಗೊತ್ತಾದ್ರೆ ಸಮಾಜದಲ್ಲಿ ಅವರ ಮಾನ ಮರ್ಯಾದೆ ಉಳಿಯುತ್ತ. ನಿರ್ಮಲಾ, ಯಾಕಮ್ಮ ತಂಗಿ ಒಬ್ಬಳೆ ಬಿಸಿಲಿನಲ್ಲಿ ಮಾತನಾಡುತ್ತಾ ನಿಂತಿರುವೆಯಲ್ಲ? ಆ ಮರದ ನೆರಳಿಗೆ ಕುಳಿತುಕೊಳ್ಳಬಾರದೇನಮ್ಮ ತಂಗಿ? ಅಣ್ಣ, ಇದುವರೆಗೂ ಆ ಮರದ ನೆರಳಲ್ಲಿ ಕುಳಿತಿದ್ದೆ ಅಣ್ಣ. ನೀನು ಬರೋ ತಡವಾಯ್ತಲ್ಲ, ಅದಕ್ಕೆ ನಿಮ್ಮನ್ನು ನೋಡೋಣ ಅಂತ ಹಾಗೆ ಬಂದೆ ಅಣ್ಣ. ಹೌದಮ್ಮ ತಂಗಿ, ಆ ದೇವೇಗೌಡರ ಆಳು ಮಗ ಮಾತನಾಡಿಸುತ್ತಾ ನಿಂತ, ಅದಕ್ಕೆ ಸ್ವಲ್ಪ ತಡವಾಯಿತು ತಂಗಿ. ಬಾರಮ್ಮ, ಆ ಕೆರೆಯ ಕಟ್ಟೆಯ ಮಧ್ಯದಲ್ಲಿರುವ ಆಲದ ಮರದ ಕೆಳಗೆ ಕುಳಿತುಕೊಂಡು ಊಟ ಮಾಡೋಣಂತೆ. ಸರಿ ಅಣ್ಣ, ಹೋಗೋಣ ಬಾರಣ್ಣ.